ಎಸ್, ಇಡೀ ಪ್ರಕರಣವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಮೂಲಭೂತವಾಗಿ ಇರುವಂಥ ಒಂದು ಪ್ರಶ್ನೆ, ಈ ಕೊಲೆ ಕೇಸ್ಗೂ ಭೈರತಿ ಬಸವರಾಜ್ಗೂ ಏನು ಸಂಬಂಧ ಅಂತ ಹೇಳಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬಸವರಾಜ್. ನೋಡಿ, ಇಡೀ ಪ್ರಕರಣವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಇದು ರಿಯಲ್ ಎಸ್ಟೇಟ್ ಕಾರಣಕ್ಕಾಗಿ ಅಥವಾ ಜಮೀನು ವಿಚಾರಕ್ಕಾಗಿ ನಡೆದಿರುವಂಥ ಕೊಲೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬಟ್ ಈ ರೌಡಿ ಶೀಟರ್ ಇದ್ದಾರೆ, ರಿಯಲ್ ಎಸ್ಟೇಟ್ ದಂಧೆ ಇದೆ, ಇದರ ನಡುವೆ ಶಾಸಕರ ಹೆಸರು ಯಾಕೆ ಕೇಳಿ ಬರ್ತಾ ಇದೆ? ಆ ಫೋಟೋ ಒಂದೇ ರೀಸನ್ನ FIRನಲ್ಲಿ A5 ಅಂತ ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ನೇರವಾಗಿ ಭಾಗಿಯಾಗಿದ್ದಾರೆ ಅಂತನಾ? ಏನ್ ಲಿಂಕ್ ಇದೆ ಅಂತ? ಮಹೇಶ್, ನಿನ್ನೆ ಸಂಜೆ ಸುಮಾರಿಗೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಸಿಗುವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ 5 ಆರೋಪಿಗಳ ಮೇಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸ್ಪಷ್ಟವಾಗಿ ಮಾಜಿ ಸಚಿವರು ಮತ್ತು KR ಪುರಂನ ಈಗಿರುವಂತಹ ಹಾಲಿ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿರುವಂತದ್ದು ಮತ್ತು ಪ್ರಕರಣದ A5 ಆರೋಪಿಯಾಗಿ ಅವರು ಈಗಾಗಲೇ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಅವರ ಪಾತ್ರವೇನು, ಅವರ ಹಿನ್ನೆಲೆ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಪ್ರಮುಖವಾಗಿ ರೌಡಿ ಶೀಟರ್ ಶಿವಕುಮಾರ್ ಏನಿದ್ರೆ ಶಿವಕುಮಾರ್ ಅವರ ತಾಯಿ ಕೊಟ್ಟಿರುವಂತಹ ದೂರಿನ ಅನ್ವಯ ನೋಡೋದಾದ್ರೆ ಜಗದೀಶ್ಗೂ ಮತ್ತು ಬಿಕ್ಲು ಶಿವಗೂ ಈ ಹಿಂದೆ ಸ್ವಲ್ಪ ಮಟ್ಟಿಗೆ ಸೈಟ್ ವಿಚಾರಕ್ಕೋಸ್ಕರವಾಗಿ, ಜಮೀನು ವಿಚಾರಕ್ಕೋಸ್ಕರವಾಗಿ ಗಲಾಟೆ ನಡೆತಿರುತ್ತೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರು ಎಂಟ್ರಿ ಕೊಟ್ಟು ಅದಕ್ಕೆ ಬಿಕ್ಲು ಶಿವಗೆ ಬೈದು ಆ ಜಮೀನನ್ನ ಬಿಟ್ಕೊಡುವಂತೆ ಹೇಳಿದ್ರಂತೆ, ಜೀವ ಬೆದರಿಕೆಯನ್ನ ಹಾಕ್ತಿದ್ರಂತೆ. ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ಬಿಕ್ಲು ಅವರು ಕೊಟ್ಟಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಿವಕುಮಾರ್ ಅವರ ಏನ್ ತಾಯಿ ಏನಿದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಕೂಡ ಸಾಕಷ್ಟು ಹೇಳಿಕೆಗಳು ಕೂಡ ಹೊರ ಬರ್ತಾ ಇರುವಂತದ್ದು. ಈಗಾಗಲೇ A1 ಆರೋಪಿ ಆಗಿರುವಂತಹ ಜಗದೀಶ್ ಏನಿದ್ರೆ ಜಗದೀಶ್ ಅಬ್ಸ್ಕಾಂಡಿಂಗ್ ಅವನನ್ನ ಅರೆಸ್ಟ್ ಮಾಡೋಕ್ಕೋಸ್ಕರವಾಗಿ ಪೊಲೀಸರು ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಆದ್ರೆ ಉಳಿದ ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆ ಒಳಪಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಹತ್ರ ಹೇಳಿಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ನೀವು ಯಾರ ಉದ್ದೇಶಪೂರ್ವಕವಾಗಿ ಕೊಲೆಯನ್ನ ಮಾಡಿದ್ರಿ, ಯಾಕೆ ಕೊಲೆಯನ್ನ ಮಾಡಿದ್ರಿ, ಏನು ನಿಮ್ಮ ಪ್ರಮುಖ ಲಾಭಿ ಇತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸ ಮಾಡ್ತಾರೆ. ತದನಂತರವಾಗಿ ಈ ಭೈರತಿ ಬಸವರಾಜ್ಗೂ ಮತ್ತು ಬಿಕ್ಲು ಶಿವಗೂ ಯಾವ ರೀತಿಯಾದಂತಹ ಕಾಂಟ್ಯಾಕ್ಟ್, ಯಾವ ರೀತಿಯಾಗಿರುವಂತಹ ದ್ವೇಷ ಇತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ನಡೆಸುವಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈ ದೂರಿನಲ್ಲೇ ಅನ್ವಿಸುವಾಗೆ ಈ ಹಿಂದೆ ಸ್ವತಃ ಬಿಕ್ಲು ಶಿವನೇ ದೂರು ಕೊಟ್ಟಿದ್ದಂತೆ ಜೀವ ಬೆದರಿಕೆ ಇದೆ, ಭೈರತಿ ಬಸವರಾಜ್ ಬೆಂಬಲಿಗರಿಂದ ನನಗೆ ಜೀವ ಬೆದರಿಕೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರಂತೆ. ಹಾಗಾಗಿ ಆ ದೂರನ್ನ ಇಟ್ಕೊಂಡು ಮತ್ತೆ ಭೈರತಿ ಬಸವರಾಜ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಅವರನ್ನ ವಿಚಾರಣೆಗೆ ಕರೆದು ಮತ್ತೆ ಅವ್ರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದ್ ವೇಳೆ ಅವರು ಕೋರ್ಟ್ ಮೆಟ್ಲಿದ್ರೆ ಕೋರ್ಟ್ ಅಲ್ಲಿ ಜಾಮೀನು ತಗೋಬಹುದು ಅಥವಾ ಜಾಮೀನು ಸಿಗದೇ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಎತ್ತಿರುವಂತದ್ದು. ಆದ್ರೆ ಸದ್ಯಕ್ಕೆ ಈ 3 ಜನನ್ನ ಅರೆಸ್ಟ್ ಮಾಡಿ ಸದ್ಯಕ್ಕೆ ವಿಚಾರಣೆ ಮಾಡುವಂತ ಕೆಲಸವನ್ನ ಸದ್ಯಕ್ಕೆ ಭಾರತೀಯ ನಗರ ಪೊಲೀಸರು ಮಾಡ್ತಾ ಇರುವಂತದ್ದು. ವಿಚಾರಣೆ ಬಳಿಕವಾಗಿ ಅಸಲಿ ಕಾರಣ ಏನು, ಜಮೀನು ವಿಚಾರಕ್ಕೋಸ್ಕರವಾಗಿ ಆಯ್ತಾ ಈ ಗಲಾಟೆ, ಅಥವಾ ಇವು ರೌಡಿ ಶೀಟರ್ ಆಗಿರೋದ್ರಿಂದಾಗಿ ಹಳೆ ದೇಶಕ್ಕೆ ಏನಾದ್ರು ಆಯ್ತಾ ಅನ್ನೋದ್ರ ಬಗ್ಗೆ ತನಿಖೆ ಬಳಿಕ ಹೊರಬರಬೇಕಾಗಿದೆ. ಓಕೆ, ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.